ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ರಾಜ್ಯದಲ್ಲಿ ಗ್ಯಾಸ್ನ ಹಾಹಾಕಾರ ಉಂಟಾಗಿದೆ. ಎಲ್ಲಿ ನೋಡಿದ್ರು LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರಲ್ಲೂ ಅತಿ ಹೆಚ್ಚುವಾಗಿ ಆಟೋ ಚಾಲಕರು ಈ ಸಮಸ್ಯೆನ ಹೆಚ್ಚಾಗಿ ಎದುರಿಸ್ತಾ ಇದ್ದಾರೆ. ಬನ್ನಿ ನಮ್ಮ ಆಟೋ ಚಾಲಕರನ್ನ ಮಾತಾಡ್ಸೋಣ. ಗ್ಯಾಸ್ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ, ಸರ್ಕಾರಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಗ್ಯಾಸ್ ಸಿಗ್ತಾ ಇದೆಯಾ? ಇಲ್ಲ ಮೇಡಮ್, ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಲಿಂಗರಾಜಪುರ ಮೇಲೆ ಹೊರಮಾತ್ರದಿಂದ ಬಂದಿದ್ದೀವಿ. ಅಲ್ಲೂ ಸಪ್ಲೈ ಇಲ್ಲ. ಸರ್, ಇವಾಗ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಯಾವ ಗಮನ ಕೊಡ್ತಾ ಇಲ್ಲ, ಯಾರು ಕೂಡ ತಲೆ ಕೆಡ್ಸ್ಕೊಂತ ಇಲ್ಲ. ಬರುತ್ತೆ ಅಂತಾರೆ, ಬರ್ತಾ ಇಲ್ಲ. ರೆಸ್ಪಾನ್ಸ್ ಇಲ್ಲ ಮೇಡಮ್. ಯಾಕಂದರೆ ಅವ್ರಿಗೆ ಹೇಳಿದ್ರೆ ಫಸ್ಟು ಕಾಂಗ್ರೆಸ್ ಸರ್ಕಾರ ಹಂಗಿತ್ತು, BJP ಸರ್ಕಾರ ಎಲ್ಲ ಅವ್ರ ಮೇಲೆ ಹಾಕೊಂಡು ಅವರೇ ಜಗಳ ಮಾಡ್ತಾರೆ. ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ. ಒಂದು ಕಡೆ 120 ಇದೆ, ಒಂದು ಕಡೆ 125 ಇದೆ, ಅದು 150 ರೂಪಾಯಿ ನಡೀತಾ ಇದೆ. ಹೋಗ್ಬಿಟ್ಟು 2-3 ಅವರ್ ಕಾಯ್ತಿದ್ರು ಗ್ಯಾಸ್ ಸಿಗುತ್ತೆ ಅಂತ ನಂಬಿಕೆ ಇಲ್ಲ. ಇವಾಗ ಇಲ್ಲೂ ನೋಡಿ ಸುಮಾರು ಕ್ಯೂ ಇದೆ, ಯಾರು ಕೇಳೋರಿಲ್ಲ. ಬಂದು ಕೆಲವರು ಡ್ರೈವರ್ಗಳಿಗೆ ಶುಗರ್ ಇದೆ, BP ಇದೆ, ತುಂಬ ಕಷ್ಟ ಪಟ್ಬಿಟ್ಟು ಹೆಂಗೋ ಓಡಿಸ್ತಾ ಇದ್ದಾರೆ. ಯಾರು ಕೈ ಕಾಲು ಹಿಡಿಯೋರಿಲ್ಲ, ಒಂದು ತಲೆ ಮೇಲೆ ಯಾರು ಕೈಕೋರಿಲ್ಲ. ಗೌರ್ಮೆಂಟ್ ಅಂದ್ಬಿಟ್ಟು ಅಧಿಕಾರ ಬೇರೆ ಸರ್ಕಾರಗಳು ಹೆಂಗೆ ಸಪೋರ್ಟ್ ಮಾಡುತ್ತೆ, ಆದರೆ ನಮಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ. ನಮ್ಮ ಕಷ್ಟ ನಾವೇ ಅನಿಸ್ಕೊಬೇಕು. ನಿನ್ನೆ ರಾತ್ರಿ ತುಂಬ ಕಷ್ಟ ಬಿದ್ದು ಗಾಡಿ ತಳ್ಕೊಂಬಂದಿದ್ದೀವಿ. 15 ಕಿಲೋಮೀಟ್ರ್ ಯಾರೋ ಟೋ ಮಾಡಿದ್ದಾರೆ, ಬೇರೆಯವರು CNG ಗಾಡಿಯವರು ನಮಗೆ ಟೋ ಮಾಡಿದ್ದಾರೆ. ನಿನ್ನೆ ಯಾರಿಗೆ ಹೇಳೋದು ಏನೋ ಗೊತ್ತಾಗ್ತಾ ಇಲ್ಲ. ಸರ್, ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಸರ್ಕಾರ ಕೇಳುತ್ತೆ, ಆದರೆ LPG ಇಲ್ಲ ಅಂದ್ರೆ ಸರ್ಕಾರ ಕೇಳ್ತಾ ಇಲ್ಲ. ಅದೇ ಹೇಳ್ತಾ ಇರೋದು ಮೇಡಮ್, ನಮ್ಮ ಕಷ್ಟ ದೇವರೇ ಅರ್ಥ ಮಾಡ್ಕೊಬೇಕು. ಆಟೋದ 10 ರೂಪಾಯಿ ಕೇಳ್ಬಿಟ್ಟಂದ್ರೆ, ಅಯ್ಯೋ ಆಟೋದ 10 ರೂಪಾಯಿ ಕೇಳ್ಬಿಟ್ಟು 10 ರೂಪಾಯಿ ಕೇಳ್ಬಿಟ್ಟು ಅಂತಾರೆ. ಇವಾಗ ಒಂದೊಂದು ಬಂಕಲ್ಲಿ ಒಂದು ರೇಟ್ ಇದೆ, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಗ್ಯಾಸನ್ನು ಒಂದು ಬಂಕಲ್ಲಿ 150 ರೂಪಾಯಿ ಇದೆ. ಒಂದು ನೋಡಿ, ನಾವು 3 ಅವರಿಂದ ನಿಂತ್ಕೊಂಡಿದ್ದೀವಿ ಕ್ಯೂವಲ್ಲಿ. ನಾವೆಲ್ಲರೂ 3 ಅವರ್ ನಿಂತ್ಕೊಂಡಿದ್ದೀವಿ. ಇನ್ನೂ 1 ಅವರ್ ಆಗುತ್ತೆ ಹೋಗೋಕ್ಕೆ ಅಲ್ಲಿಗೆ. 4 ಅವರ್ ಇಲ್ಲೇ ಕಳ್ಬಿಟ್ರೆ 4 ಅವರ್ ಡ್ಯೂಟಿ ಮಾಡಿದ್ರೆ ಏನು ಸಂಬಳ ಮನೆ ತೊಗೊಂಡೋಗೋದು? ನಿಮ್ಮ ಲೋಕಲ್ ಲೀಡರ್ಗಳು ಏನು ಹೇಳ್ತಾರೆ ಸರ್? ಅವರನ್ನೆಲ್ಲರೂ ಭೇಟಿ ಮಾಡಿದ್ರಾ? ಭೇಟಿ ಯಾರು ಮಾಡಿಲ್ಲ ಮೇಡಮ್. ಗ್ಯಾಸ್ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಸರ್ಕಾರ ಫಸ್ಟ್ ಇದು ವಹಿಸ್ಕೊಬೇಕು ಇದಕ್ಕೆ. ಸರ್ಕಾರ ರೆಸ್ಪಾನ್ಸ್ ಯಾವುದೂ ಇಲ್ಲ. ನಾವು JP ನಗರದಿಂದ ಅಲ್ಲೆಲ್ಲ ಸಿಗ್ತಾ ಇಲ್ಲ. ಇಲ್ಲ, ಅಲ್ಲೂ ಬಂದಾಗಿದೆ. ಬಂದಾಗಿದೆ. ಇಲ್ಲ, ಗ್ಯಾಸ್ ಸಿಗುತ್ತೆ ಇಲ್ಲ ಅಂದ್ಬಿಟ್ಟು ನಂಬಿಕೆ ಇಲ್ಲ. ಎಲ್ಲಿ ಇವಾಗ ನೋಡಿ ಇಷ್ಟು ಆಟೋಗಳಿದೆ, ಇಲ್ಲಿ ಕರೆಕ್ಟಾಗಿ ಎಲ್ಲರಿಗೂ ಸಿಗುತ್ತೆ ಅಂದ್ಬಿಟ್ಟು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅವ್ರು ಕ್ಲೋಸ್ ಮಾಡಿಬಿಟ್ರೆ ತಿರ್ಗಾ ನಾವು ತೊಳ್ಕೊಂಡು ಬೇರೆ ಕಡೆ ಹೋಗ್ಬೇಕು. ಏನು ಮಾಡೋದು? ನಾವು ಬಂದಿರೋದು ನಾಗವಾರ. ಒಂದು ಗ್ಯಾಸ್ ಇಲ್ಲ, ಏನಿಲ್ಲ ಮ್ಯಾಮ್. ನೋಡಿ, ಬೆಳಿಗ್ಗೆ ಎಂತ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ, ಊಟ ಸಿಗ್ತಾ ಇಲ್ಲ. ಏನು ಮಾಡೋದು ಹೇಳಿ ನೀವು? ರೆಡಿ ಇದ್ದೀವಿ. ಅವ್ರು ಫಿಕ್ಸ್ ಮಾಡೋ ರೇಟ್ಗೂ ನಾವು ಹಾಕಕ್ಕೆ ರೆಡಿ ಇದ್ದೀವಿ. ಬಟ್ ಗ್ಯಾಸ್ ಸಿಗ್ತಾ ಇಲ್ಲ ಎಲ್ಲೂ ಬಂಕಲ್ಲಿ. ಯಾವ ಬಂಕಿಗೆ ಹೋದ್ರೆ ಸಿಗತ್ತೆ ಅಂತ ಒಂದು ಗ್ಯಾರಂಟಿನೂ ಇಲ್ಲ. ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ಏಕದರನ. ಆದರೆ ಗ್ಯಾಸ್ LPGಗಳಲ್ಲಿ ಏಕದರನ ಫಿಕ್ಸ್ ಮಾಡಿಲ್ಲ. ಅದು ಯಾಕಂದರೆ ಇವಾಗ ಸಿಚುವೇಶನ್ ನೋಡ್ತಾ ಇದ್ದಾರೆ, ಆಟೋವ್ರಿಗೆ ಡಿಮ್ಯಾಂಡ್ ಇದೆ. ಇದು LPG ಇಲ್ಲ ಅಂದರೆ ಯಾರೂ ಸಂಪಾದನೆ ಮಾಡೋಕ್ಕಾಗಲ್ಲ. ಅವರವರು ಇಷ್ಟ ಬಂದಂಗೆ ಒಂದೊಂದು ಬಂಕಲ್ಲಿ ಸೆಟ್ಟಿಂಗ್ ಮಾಡ್ತಾರೆ. ಒಬ್ಬರು 90, ಒಬ್ಬರು 100, 105, 120 ಆ ಥರ ಮಾಡ್ತಾರೆ. ವಿಧಿ ಇಲ್ಲದೆ ನಾವು ಹಾಕಕ್ಕೆ ಹೋಗಲೇಬೇಕು. ಯಾಕಂದರೆ ಜೀವನ ನಡಿಬೇಕು. ಎಲ್ಲರಿಗೂ ಕಮಿಟ್ಮೆಂಟ್ ಇರುತ್ತೆ. ಬಾಡಿಗೆ ಕಟ್ಟಬೇಕು, ಆಟೋ ಫೈನಾನ್ಸ್ ಕಟ್ಟಬೇಕು, ಆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಆಟೋ ರಿಪೇರಿಗಳು ಬರುತ್ತೆ, ಎಷ್ಟೊಂದು ಸಮಸ್ಯೆ ಇದೆ. ಇದೆಲ್ಲ ನಮ್ಮ ಪರಿಸ್ಥಿತಿ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಬಟ್ ಆಟೋವ್ರಿಗೆ ಏನಾದರೂ ಒಂದು ಸಮಸ್ಯೆ ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಗೌರ್ಮೆಂಟ್ ಏನಾದರೂ ಎಚ್ಚರ ಆಗಬೇಕು. ಅವ್ರಿಗೇನಾದರೂ ಒಂದು ಪರಿಹಾರ ಮಾಡೋಣ. ಆಟೋವ್ರಿಗೆ ಸಂಘದಲ್ಲಿ ಇಲ್ಲ ಆಟೋವ್ರ ಬ್ಯಾಡ್ಜು, ಆಟೋವ್ರ ಲೈಸೆನ್ಸ್ ತೊಗೊಂಡು ಅವ್ರಿಗೇನಾದರೂ ಒಂದು ತಿಂಗಳಿಗೆ ಇಷ್ಟು ಏನಾದರೂ ಕೊಡೋಣ ಈ ಸಮಸ್ಯೆ ಇರೋ ಟೈಮಲ್ಲಿ. ಆ ಥರ ಏನಾದರೂ ಒಂದು ಎಚ್ಚರಿಕೆ ಆದರೆ ನಮಗೂ ಒಂದು ಪರವಾಗಿಲ್ಲ. ಈ ಕಷ್ಟಕ್ಕೆ ಒಂದು 5,000 ಕೊಡ್ತಾರಪ್ಪ, ಏನೋ ಒಂದು ನಡೆಯುತ್ತೆ ಈ ತಿಂಗಳು ಅಂತ ಏನೋ ಒಂದು ಗೌರ್ಮೆಂಟಿಗೆ ಪರವಾಗಿಲ್ಲ, ನಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಅಂತ ನಾವು ಆ ಗೌರ್ಮೆಂಟ್ ಮೇಲೆ ಒಂದು ಭರವಸೆ ಇರುತ್ತೆ, ಒಂದು ಅಭಿಪ್ರಾಯ ಇರುತ್ತೆ. ಆ ಥರ ಇರುವಾಗ ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಯಾಕಂದರೆ ದುಡ್ಡು ಕೊಡ್ತೀವಿ ಅಂದರೂ 300 ಆಟೋ ಇದೆ, ಸರಿನಂತ ಅಲ್ಲಿ ಆಟೋ ಖಾಲಿ ಆಗಿಬಿಡುತ್ತೆ. ಗ್ಯಾಸು ಇಷ್ಟೇ ಆಟೋಗಿದೆ ಅಂದರೆ ಬೇರೆ ಆಟೋವ್ರು ಎಲ್ಲೂ ಹೋಗ್ತಾರೆ, ಇಲ್ಲಿ ಉಳ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲೂ. ಆ ಥರ ಪರಿಸ್ಥಿತಿ ಇದೆ. ಇದೇ ಗೌರ್ಮೆಂಟ್ ನೋಡಬೇಕು. ಇದೆಲ್ಲ ಗ್ಯಾಸು ಬರೋ ದಾರಿ ಮಾಡಿಕೊಟ್ಟು ನಮಗೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಸಂತೋಷ ಮಾಡೋದು. ಇಲ್ಲಾಂದರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ. ಮೊನ್ನೆ ಒಂದು 4-5 ದಿವಸದಿಂದ ಕರೆಕ್ಟಾಗಿ ಬರ್ತಾಯಿದ್ವು ಎಲ್ಲ ಕಡೆಯೂ. ಇವಾಗ ಬರುತ್ತೆ ಅಂತ ಭರವಸೆ ಇಟ್ಕೊಂಡು ನಾವು ಎಲ್ಲಾದರೂ ಸಿಗುತ್ತೆ, ರೇಟ್ ಎಷ್ಟೇ ಮಾಡಲಿ ಹಾಕೊಳ್ಳೋಣ ಅಂತ. ಬಟ್ ಇವಾಗ ನೋಡಿದೆ ಸಡನ್ ಅಂತ ಇವತ್ತು ಎಲ್ಲೂ ಗ್ಯಾಸ್ ಇಲ್ಲ. ನಿನ್ನೆಯಿಂದ ಶುರುವಾಗಿದೆ. ಈ ಥರ ಆಗಿಬಿಟ್ರೆ ನಾವು ಹಾಕಕ್ಕೆ ರೆಡಿ ಇದ್ರು ಇಲ್ಲ. ಮನೆಗಳಿಗೆ ಅದೇ ತಿಂಗ್ಳಿಗೆ ಒಂದು ಸರಿ, ಒಂದು ತಿಂಗ್ಳಿಗೆ ಒಂದು 15 ದಿವಸ ಆಯ್ತು ಬುಕ್ ಮಾಡಿ, ಇನ್ನೂ ಬಂದಿಲ್ಲ. 15 ದಿವಸ ಬುಕ್ ಮಾಡಿದ್ರೆ OTP ಬರಬೇಕಂದ್ರೆ 15 ದಿವಸ ಬೇಕು. OTP ಬಂದ ಮೇಲೇ ಅದು ಮನೆಗೆ ಸಿಲಿಂಡರ್ ಬರೋದು. ನಮಗೆ ಮನೆ ಬುಕ್ಕಿಂಗೇ ತಗೊಳ್ತಾ ಇಲ್ಲ. ನಂಬರ್ ಡಿಸ್ಕನೆಕ್ಟ್ ಆಗಿಬಿಡ್ತಾ ಇದೆ. ಅದೇ ಇಮಿಡಿಯೇಟ್ ಕಾಲ್ ಕಟ್ ಆಗ್ತಾ ಇದೆ.
ಇವಾಗ ಏನಂತ ರೆಸ್ಪಾನ್ಸ್ ಮಾಡೋದು ಅಂತ ಏನು ಅರ್ಥ ಆಗ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆಟೋ ಚಾಲಕರು ಹೇಳುವಂಥ ಮಾತು. ರಾಜ್ಯದಲ್ಲಿ ಎಲ್ಲೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಜಯನಗರ ನಾಗವರ ಇಲ್ಲಿಂದ ಎಲ್ಲೆಲ್ಲಿಂದೋ ಬಂದು ಕಮ್ಮಿ ಬೆಲೆ ಇರುವಂಥ ಗ್ಯಾಸ್ ಬಂಕ್ಗಳಲ್ಲಿ ನಾವು ಹಾಕಿಸ್ಕೊತಾ ಇದ್ದೀವಿ ಅಂತ ಅವ್ರು ಹೇಳೋದು ಇಷ್ಟೇ. ಸರ್ಕಾರ ಎಲ್ಲ ಗ್ಯಾಸ್ ಬಂಕ್ಗಳಲ್ಲೂ ಏಕದರವನ್ನು ನಿಗದಿ ಮಾಡಬೇಕು, ಆವಾಗಾದರೂ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೋಡೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಥರ ನಿರ್ಧಾರಗಳನ್ನು ತಗೊಳುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ತೇಜ್ ಜೊತೆ ತ್ರಿಷಾ ರಮೇಶ್, ರೆಬಲ್ ಟಿವಿ.